ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ಇವತ್ತಿನ ತರಗತಿಯಲ್ಲಿ ಸಮಾಜ ವಿಜ್ಞಾನ 2024 ಪರಿಷ್ಕೃತ ಪಠ್ಯಕ್ರಮಕ್ಕೆ ಅನುಸಾರವಾಗಿ ಈ GPSTR ಎಕ್ಸಾಮ್ಗೆ ಯೂಸ್ ಆಗುವಂತಹ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ. ಇವಾಗ ನೀವು ವರ್ಷನ್ ಇದ್ದ ಕಾರಣ ಫಸ್ಟಿನಿಂದ ಸ್ಟಾರ್ಟ್ ಮಾಡೋಣ. ಇದು 6ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕವಾಗಿದೆ. ಇವಾಗ ನೀವು ಬುಕ್ಕೆ ನಮಗೆ ಏನಾಗುತ್ತೆ ಅಂದರೆ GPSTR ಎಕ್ಸಾಮಲ್ಲಿ ಕೇಳುವುದರಿಂದ ನೀವು ಬುಕ್ಕನ್ನು ಏನು ಮಾಡೋಣ ಅಂದರೆ ಒಂದೊಂದು ತರಗತಿಗಳನ್ನು ಮಾಡೋಣ ಅಂತ ಹೇಳ್ತಾ, ಇದು 6ನೇ ತರಗತಿಯಲ್ಲಿರುವಂಥ ಪರಿವಿಡಿ. ಅಂದರೆ ಇಷ್ಟು ಅಧ್ಯಾಯಗಳು ನಮ್ಮ 6ನೇ ತರಗತಿ ಭಾಗ 1ನಲ್ಲಿ ಇದ್ದಾವೆ. ಮೊದಲನೇ ಪಾಠ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ, ಭಾರತ ನಮ್ಮ ಹೆಮ್ಮೆ, ನಮ್ಮ ಹೆಮ್ಮೆಯ ಕರ್ನಾಟಕ, ವೇದಕಾಲದ ಸಂಸ್ಕೃತಿ, ಹೊಸ ಧರ್ಮಗಳ ಉದಯ, ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು. ಇಷ್ಟೆಲ್ಲ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಅಧ್ಯಾಯಗಳು. ಇವಾಗ ಪೌರನೀತಿಗೆ ಸಂಬಂಧಪಟ್ಟಂಥ ಅಧ್ಯಾಯಗಳು. ಪೌರ ಮತ್ತು ಪೌರತ್ವ, ನಮ್ಮ ಸಂವಿಧಾನ, ಪೌರತ್ವದ ಪ್ರಕಾರಗಳು, ಇದು ಪೌರನೀತಿ. ಈಗ ಭೂಗೋಳಕ್ಕೆ ಸಂಬಂಧಪಟ್ಟಿದ್ದು 2 ಅಧ್ಯಾಯಗಳು ಕೊಟ್ಟಿದ್ದಾರೆ. ಗ್ಲೋಬ್ ಮತ್ತು ನಕಾಶೆಗಳು, ಭೂಮಿಯ ಸ್ವರೂಪ. ಇವಾಗ ಮೊದಲನೇ ತರಗತಿಯನ್ನು ನೋಡೋಣ. ಮೊದಲನೇ ತರಗತಿ ಅದಂದರೆ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ. ಇದು ಮೊದಲನೇ ಅಧ್ಯಾಯವಾಗಿದೆ. ಈ ಅಧ್ಯಾಯದಲ್ಲಿ ನಾವೇನೇನು ತಿಳ್ಕೊತೀವಿ ಅಂದರೆ ಇತಿಹಾಸದ ಅರ್ಥವನ್ನು ತಿಳ್ಕೊತೀವಿ, ಇತಿಹಾಸದ ಉಪಯೋಗಗಳು, ಇತಿಹಾಸ ರಚಿಸಲು ಬೇಕಾದಂತಹ ಆಧಾರಗಳ ಪಟ್ಟಿ, ಇತಿಹಾಸ ಕಾಲ ಪ್ರಾಗೈತಿಹಾಸಿಕ ಕಾಲ ನಡುವಿನ ವ್ಯತ್ಯಾಸಗಳು, ಹಾಗೆ ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ, ಲೋಹಗಳ ಯುಗದಲ್ಲಿ ಮಾನವನ ಬದುಕಿನಲ್ಲಿ ಉಂಟಾದ ಬದಲಾವಣೆಗಳನ್ನು ಕೂಡ ಈ ತರಗತಿಯಲ್ಲಿ ಏನು ಮಾಡ್ತೀವಿ, ತಿಳ್ಕೊತೀವಿ. ಇವೆಲ್ಲ ಸಾಮರ್ಥ್ಯಗಳು ಕೊಟ್ಟಿದ್ದಾರೆ, ಇವು ನಮಗೇನು ಬೇಡ. ಹಾಗಾದರೆ ಇತಿಹಾಸ ಅಂದ್ರೇನು ಅಂದರೆ, ಇತಿಹಾಸ ಅಂದರೆ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಏನು ಮಾಡ್ತೀವಿ ನಾವು ಕ್ರಮಬದ್ಧವಾಗಿ ಹೇಳುವುದಕ್ಕೆ ಏನಂತೀವಿ, ಇತಿಹಾಸ ಅಂತೇಳಿ ಕರಿತೀವಿ. ಇದು ಮನುಷ್ಯರು ನಡೆದು ಬಂದ ದಾರಿಯನ್ನು ಪರಿಚಯಿಸುತ್ತದೆ. ಇತಿಹಾಸ ನಮ್ಗೆ ಏನು ಮಾಡ್ತಿದೆ, ಮನುಷ್ಯ ಹೇಗೆ ನಡೆದುಕೊಂಡು ಬಂದಿದ್ದಾನೆ ಅಂತೇಳಿ ಅದರ ಪರಿಚಯವನ್ನು ನಮಗೆ ನೀಡ್ತೈತೆ. ಆ ದಾರಿಯಲ್ಲಿ ಮಾನವನು ಏನು ಮಾಡಿದ್ದಾನೆ, ಹಲವಾರು ಸಫಲತೆ ಮತ್ತು ವಿಫಲತೆಗಳನ್ನು ಕಂಡಿದ್ದಾನೆ. ಅವೆಲ್ಲದರ ಬಗ್ಗೆ ಏನು ಮಾಡ್ತೈತೆ, ಇತಿಹಾಸ ವಿವರಿಸುತ್ತದೆ. ಇತಿಹಾಸವು ಘಟನೆಗಳನ್ನು ವಿವರಿಸುವಾಗ ಕಾಲ, ಸ್ಥಳ, ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಹೊಂದಿರುತ್ತದೆ. ಅಂದರೆ ಆ ಘಟನೆ ಯಾವಾಗ, ಎಲ್ಲಿ ಮತ್ತು ಯಾರಿಂದ ನಡೆಯಿತು ಎಂಬುದರ ಸ್ಪಷ್ಟತೆ ನಾವೇನು ಮಾಡ್ತೈತೆ, ಇತಿಹಾಸದಿಂದ ನಮಗೆ ತಿಳಿದು ಬರ್ತೈತೆ. ಈ ಸ್ಪಷ್ಟತೆ ಇಲ್ಲವಾದರೆ ನಮಗೇನಾಗ್ತದೆ, ಇತಿಹಾಸ ಒಂದು ಕಥೆಯಾಗಿ ಮಾರ್ಪಾಡಾಗುತ್ತೆ. ಹಾಗಾದರೆ ಕತೆ ಮತ್ತು ಇತಿಹಾಸಕ್ಕೆ ಇರುವ ವ್ಯತ್ಯಾಸವನ್ನು ಗಮನಿಸಬೇಕು. ಹಾಗಾದರೆ ಕತೆ ಅಂದ್ರೇನು, ಇತಿಹಾಸ ಅಂದ್ರೇನು ಅಂತೇಳಿ ಡಿಫ್ರೆಂಟ್ ಏನು ಮಾಡಿದ್ರೆ ನಾವು ಇಲ್ಲಿ ತಿಳ್ಕೊಬೋದು. ಒಂದನ್ನೊಂದು ಕಾಲದಲ್ಲಿ ಏನಿದನು, ಒಂದೂರಿನಲ್ಲಿ ಒಬ್ಬ ರಾಜ ಏನಿದ್ನು, ಅವನೊಂದು ಯುದ್ಧ ಮಾಡಿದ ಅಂತೇಳಿ ಈಗೆಲ್ಲ ಒಂದು ಕಥೆಯನ್ನು ಹೇಳುವುದನ್ನು ಏನಂತೀವಿ ನಾವು ಕತೆ ಅಂತೇಳಿ ಕರಿತೀವಿ. ಹಾಗಾದರೆ ಇದು ಕಥೆ ಆದರೆ, ಹಾಗಾದರೆ ಇತಿಹಾಸ ಅಂದರೆ ಏನಂತಂದರೆ, ಸಾಮಾನ್ಯ ಶಕಪೂರ್ವ 261ರಲ್ಲಿ ಪಾಟಲಿಪುತ್ರದಲ್ಲಿ ಒಬ್ಬ ರಾಜವನ್ನು ಏನು ಮಾಡ್ತಿದ್ದಾನೆ, ಆಳ್ತಾ ಇದ್ದ. ಆ ರಾಜನು ಏನು ಮಾಡಿದನು, ಒಂದು ಯುದ್ಧ ಮಾಡಿದನು. ಆ ಯುದ್ಧ ಯಾವುದಂದರೆ ಕಳಿಂಗ ಯುದ್ಧ ಅಂಥೇಳಿ ಈ ರೀತಿ ಇತಿಹಾಸ ನಮ್ಗೆ ಏನು ಮಾಡ್ತೈತೆ, ತಿಳಿಸ್ಕೊಡ್ತೈತಿ. ಇತಿಹಾಸ ಏಕೆ ಬೇಕು ಅಂಥೇಳಿ ಏನು ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಕೇಳ್ತಾ ಇದ್ದಾರೆ. ನೀವು ಒಮ್ಮೆ ಬೆಂಕಿಯ ಜ್ವಾಲೆಯನ್ನು ಮುಟ್ಟುತ್ತೀರಿ ಎಂದಿಟ್ಕೊಳ್ಳಿ. ಒಂದು ವೇಳೆ ನೀವು ಉರಿ ಬೆಂಕಿಯನ್ನು ಮುಟ್ತೀರಿ ಅಂತ ತಿಳ್ಕೊಳ್ರಿ. ಅವಾಗ ಏನಾಗ್ತದೆ, ಆವಾಗ ನಮಗೇನಾಗ್ತೈತೆ, ಬೆಂಕಿ ಸುಡುತ್ತದೆ ಅಂತ ಹೇಳಿ ನಮಗೆ ಗೊತ್ತಾಗ್ತೈತೆ. ಅದುವೇ ಏನು, ಅನುಭವ. ಮತ್ತೊಮ್ಮೆ ನೀವು ಬೆಂಕಿ ಜ್ವಾಲೆಯನ್ನು ಮುಟ್ತೀರಾ, ಒಂದು ವೇಳೆ ಸುಟ್ಟಿದ ಮೇಲೆ ಮತ್ತೆ ನಾವು ಏನು ಮಾಡೋಕ್ಕಾಗಲ್ಲ, ಆ ಬೆಂಕಿಯನ್ನು ಮುಟ್ಲಕ್ಕ ಹೋಗಲ್ಲ. ಏಕೆಂದರೆ ಆ ಮೊದಲು ನಮಗೇನಿದೆ, ಬೆಂಕಿಗೆ ಸುಟ್ಟಿದೆ ಎಂಬ ಅನುಭವ ಏನಾಗಿದೆ, ನಮಗಿದೆ. ಅದನ್ನೇ ನಾವೇನಂತೀವಿ ಅಂದರೆ ನೆನಪು ಅಥವಾ ಜ್ಞಾಪಕ ಶಕ್ತಿ ಅಂತೇಳಿ ಕರಿತೀವಿ. ಸ್ಮರಣ ಶಕ್ತಿ, ಜ್ಞಾಪಕ ಶಕ್ತಿ, ನೆನಪು ಅಂಥೇಳಿ ಹೆಂಗೆ ಕರಿತೀವಲ್ಲ, ಒಂದು ವೇಳೆ ಮನುಷ್ಯನಿಗೆ ಸ್ಮರಣ ಶಕ್ತಿ, ನೆನಪು, ಜ್ಞಾಪಕ ಶಕ್ತಿ ಇಲ್ಲದೆ ಹೋಗಿದರೆ ಮಾಡಿದ ತಪ್ಪುಗಳನ್ನು ಏನು ಮಾಡ್ತಾಯಿದ್ರು ಮಾನವರು, ಮತ್ತೆ ಮತ್ತೆ ಮಾಡ್ತಿದ್ರು. ಇದರಿಂದ ಮಾನವನ ಪ್ರಗತಿ ಏನಾಗ್ತಿರಲಿಲ್ಲ, ಅಭಿವೃದ್ಧಿ ಆಗ್ತಾ ಇರಲಿಲ್ಲ. ಹಾಗಾದರೆ
ಮನುಷ್ಯರ ಪ್ರಗತಿಗೆ ಸ್ಮರಣ ಶಕ್ತಿ ಇದ್ದಂತೆ ಒಂದು ಸಮಾಜ ಅಥವಾ ಒಂದು ದೇಶದ ಪ್ರಗತಿಗೆ ಏನಿದೆ ಸ್ಮರಣ ಶಕ್ತಿ ಇರಬೇಕಲ್ಲವೇ? ಹೆಂಗೆ ಮಾನವನ ಸ್ಮರಣ ಶಕ್ತಿಗೆ ಒಂದು ಪ್ರಗತಿ ಅಥವಾ ಸ್ಮರಣ ಶಕ್ತಿ ಹೆಂಗೆ ಇಂಪಾರ್ಟೆಂಟ್ ಇದೆ ಅಲ್ಲ, ಹಾಗೆ ದೇಶದ ಪ್ರಗತಿಗೆ ಕೂಡ ಏನಾಗಿದೆ, ಒಂದು ಸ್ಮರಣ ಶಕ್ತಿ ಇರಬೇಕಾಗಿರುವುದು ಅವಶ್ಯಕವಾಗಿದೆ. ಹಾಗಾದರೆ ಯಾವುದು ಆ ಸಮಾಜಕ್ಕೆ ಅಥವಾ ದೇಶಕ್ಕೆ ಇರಬೇಕಾದಂಥ ಸ್ಮರಣ ಶಕ್ತಿ? ಅದೇ ಏನು, ಒಂದು ಇತಿಹಾಸ ಅಂತ ಅರ್ಥ. ಹೌದು, ಮನುಷ್ಯನಿಗೆ ಸ್ಮರಣ ಶಕ್ತಿ ಇದ್ದಂತೆ ಒಂದು ಸಮಾಜಕ್ಕೆ, ರಾಜ್ಯಕ್ಕೆ, ದೇಶಕ್ಕೆ ಅಷ್ಟೇ ಯಾಕೆ ಈ ಜಗತ್ತಿಗೆ ಏನಾಗಿದೆ, ಒಂದು ಇತಿಹಾಸವೇ ಸ್ಮರಣ ಶಕ್ತಿಯಾಗಿ ಪರಿಣಮಿಸಿದೆ. ಇತಿಹಾಸವು ನಮ್ಮ ಪೂರ್ವಿಕರು ಕೈಗೊಂಡ ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳಿಂದ ಅನುಭವಿಸಿದ ಸುಖ ದುಃಖಗಳನ್ನು, ತೊಂದರೆಗಳನ್ನು ಏನು ಮಾಡ್ತೈತಿ, ಇದು ತಿಳಿಸ್ತದೆ. ಅಲ್ಲದೆ ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳುವಾಗ ಎಚ್ಚರಿಸುತ್ತದೆ. ಇತಿಹಾಸದಲ್ಲಿನ ನಮ್ಮ ಪೂರ್ವಿಕರ ತತ್ವಾದರ್ಶಗಳು, ವಿಚಾರಧಾರೆಗಳು ಮುಂದಿನ ತಲೆಮಾರುಗಳಿಗೆ ಏನು ಮಾಡ್ತೈತಿ, ಇದು ಮಾದರಿ ಮತ್ತು ದಾರಿದೀಪವಾಗಿ ತೋರಿಸ್ತೈತೆ. ಅವರ ಶೌರ್ಯ, ಪರಾಕ್ರಮ, ತ್ಯಾಗ, ಬಲಿದಾನಗಳ ನಂತರ ಪೀಳಿಗೆಗೆ ಸ್ಫೂರ್ತಿಯು ಕೂಡ ಈ ಇತಿಹಾಸ ಒದಗಿಸುತ್ತದೆ. ಅಷ್ಟೇ ಅಲ್ಲದೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಕೂಡ ಪರಿಚಯಿಸುವ ಮೂಲಕ ಅದರ ಮೇಲೆ ಅಭಿಮಾನ ಮತ್ತು ಗೌರವವನ್ನು ಈ ಇತಿಹಾಸ ಮೂಡುವಂತೆ ಮಾಡ್ತದೆ. ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಮೊಟ್ಟ ಮೊದಲಿಗೆ ತೋರಿಸಿಕೊಟ್ಟ ದೇಶ ಯಾವುದಂದರೆ ಗ್ರೀಕ್ ದೇಶ. ಯಾರು ತೋರಿಸ್ಕೊಟ್ಟಿದ್ರು ಅಂದರೆ ಅದು ಹೆರೋಡೋಟಸ್ ಅವರು ತೋರಿಸ್ಕೊಡ್ತಾರೆ. ಅದರಿಂದ ಹೆರೋಡೋಟಸ್ನ ಏನಂತ ಕರಿತೀವಿ ನಾವು, ಇತಿಹಾಸದ ಪಿತಾಮಹ ಅಂತೇಳಿ ಕರಿತೀವಿ. ಇವಾಗ ಆಧಾರಗಳು. ಇತಿಹಾಸವನ್ನು ರಚಿಸುವವರನ್ನು ಇತಿಹಾಸಕಾರರು ಅಂತೇಳಿ ಕರಿತೀವಿ. ಇತಿಹಾಸ ಯಾರು ರಚನೆ ಮಾಡ್ತಾರೋ ಅವರಿಗೆ ಇತಿಹಾಸಕಾರರು ಅಂತೇಳಿ ಕರಿತೀವಿ. ಇವರು ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಏನು ಬೇಕು, ಅವರಿಗೆ ಸಾಕ್ಷ್ಯಾಧಾರಗಳು ಬಳಸ್ಕೊಳ್ತಾರೆ. ಅದರಿಂದ ಆಧಾರವಿಲ್ಲದೆ ಇತಿಹಾಸ ಇಲ್ಲ ಅಂಥೇಳಿ ಹೇಳ್ತಾರೆ. ಇದು ಒಂದು ಕ್ವಶನ್ ಆಗ್ಬೋದು. ನಮ್ಮ GPT ಏನು ವಿವರಣಾತ್ಮಕವಾಗಿ ಬರೆದಿರುತ್ತಲ್ಲ, ಅದರಲ್ಲಿ 2 ಅಥವಾ 3 ಮಾರ್ಕ್ಸಲ್ಲಿ ಇಂಥ ಕ್ವಶನ್ಗಳು ಕೇಳ್ತಾರೆ. ಇದು ಅಂದರೆ ಆಧಾರವಿಲ್ಲದೆ ಇತಿಹಾಸ ಇಲ್ಲ ಅಂಥೇಳಿ ನಾವು ಹೆಂಗೆ ಹೇಳ್ಬೋದು ಅಂತೇಳಿ ಹೇಳಿದಾಗ ಹೀಗೆ ಹೇಳಬೇಕು. ಅಂದರೆ ಇಲ್ಲಿಂದ ಇತಿಹಾಸದಿಂದ ಇಲ್ಲಿ ತನಕ ಎಂದು ಹೇಳಲಾಗುವುದು ಅಂಥೇಳಿ ಇಲ್ಲಿ ಗಂಟ ನಾವೇನು ಬೇಕು, ಡಿಸ್ಕ್ರಿಪ್ಟಿವ್ ಕೇಳಿದಾಗ ಡಿಸ್ಕ್ರಿಪ್ಟಿವಲ್ಲಿ ಬರೀಬೇಕು. ಈಗ ಆಧಾರಗಳಲ್ಲಿ ಮುಖ್ಯವಾಗಿ ಎಷ್ಟು ವಿಧಗಳಿದ್ದಾವೆ ಅಂದರೆ 2 ವಿಧಗಳಿದ್ದಾವೆ. ಒಂದು ಸಾಹಿತ್ಯ ಆಧಾರಗಳು, ಇನ್ನೊಂದು ಪುರಾತತ್ವ ಆಧಾರಗಳು. ಇವಾಗ ಸಾಹಿತ್ಯ ಆಧಾರಗಳು. ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಅಂದರೆ ಏನು, ಬರವಣಿಗೆ ಅಂತ ಅರ್ಥ. ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಸಂಗತಿಗಳಿಗೆ ಏನಂತೀವಿ ನಾವು, ಸಾಹಿತ್ಯ ಅಂಥೇಳಿ ಕರಿತೀವಿ. ಇದರಲ್ಲಿ ಮತ್ತೆ 2 ವಿಧ, ಒಂದು ಲಿಖಿತ ಸಾಹಿತ್ಯ, ಇನ್ನೊಂದು ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯವನ್ನು ಏನು ಕರಿತೀವಿ, ದೇಶೀಯ ಸಾಹಿತ್ಯ ಅಥವಾ ವಿದೇಶಿ ಸಾಹಿತ್ಯ ಅಂತೇಳಿ ಕರಿತೀವಿ. ಮೌಖಿಕ ಸಾಹಿತ್ಯವು ಜಾನಪದ ಆಗಿರ್ಬೋದು, ಜಾನಪದ ಗೀತೆ, ಕತೆ, ಲಾವಣಿ, ಐತಿಹ್ಯ ಇವುಗಳಿಗೆ ಏನಂತೀವಿ ನಾವು ಮೌಖಿಕ ಸಾಹಿತ್ಯ ಅಂತೇಳಿ ಕರಿತೀವಿ. ಲಿಖಿತ ಸಾಹಿತ್ಯ ರಚಿಸುವವರು ಏನಾಗಿರ್ತಾರೆ, ಅಕ್ಷರಸ್ಥರಾಗಿರ್ತಾರೆ. ಮೌಖಿಕ ಸಾಹಿತ್ಯವನ್ನು ರಚಿಸುವವರು ಅನಕ್ಷರಸ್ಥರು, ಅಂದರೆ ಓದೋದಕ್ಕೆ ಬರದವರು ಏನು ಮಾಡ್ತಾರೆ, ಮೌಖಿಕ ಸಾಹಿತ್ಯ ರಚನೆ ಮಾಡ್ತಾರೆ. ಓದಲು ಅರ್ಹರಾಗಿರುವವರು ಲಿಖಿತ ಸಾಹಿತ್ಯವನ್ನು ರಚಿಸ್ತಾರೆ. ಇವಾಗ ಪುರಾತತ್ವ ಆಧಾರಗಳು. ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳೇನಂತ ಕರಿತೀವಿ ನಾವು, ಪುರಾತತ್ವ ಆಧಾರಗಳು ಅಂಥೇಳಿ ಕರಿತೀವಿ. ಪುರಾತತ್ವ ಆಧಾರ ಅಂದರೆ ಏನಂತೇಳಿ ಕೇಳಿದರೆ, ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳೇ ಏನಂತೀವಿ ನಾವು, ಪುರಾತತ್ವ ಆಧಾರಗಳು ಅಂತೇಳಿ ಕರಿತೀವಿ. ಭೂಮಿಯ ಒಳಗೆ ಹುದುಗಿ ಹೋಗಿರುವ ಅವಶೇಷಗಳನ್ನು ಏನು ಮಾಡ್ತೀವಿ, ಉತ್ಖನನದ ಮೂಲಕ ಹೊರತೆಗಿತೀವಿ. ಪುರಾತತ್ವ ಆಧಾರಗಳ ವ್ಯಾಪ್ತಿಗೆ ಯಾವ್ಯಾವ ಸೇರ್ತಾವ ಅಂತಂದರೆ, ಮಡಿಕೆ ಚೂರುಗಳು, ನಾಣ್ಯಗಳು, ಶಾಸನಗಳು, ಸ್ಮಾರಕಗಳು ಇವೆಲ್ಲ ಏನು ಮಾಡ್ತವೆ, ಪುರಾತತ್ವ ಆಧಾರದ ಗುಂಪಿಗೆ ಸೇರ್ತವೆ. ಹಾಗಾದರೆ ಉತ್ಖನನ ಅಂದರೆ ಏನು ಅಂದರೆ, ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳೆಯುಳಿಕೆಗಳನ್ನು ಹೊರತೆಗೆಯಲು ನಡೆಸುವ ಒಂದು ವೈಜ್ಞಾನಿಕವಾದಂತಹ ಭೂ ಅಗತ್ಯಕ್ಕೆ ಏನಂತೀವಿ ನಾವು, ಉತ್ಖನನ ಅಂತೇಳಿ ಕರಿತೀವಿ. ಬ್ರಷ್, ಕರಣಿ, ಚಾಕು, ಮರದ ದಬ್ಬಾಳದಂತಹ ಮೊನಚಾದ ಸಾಧನಗಳನ್ನು ಬಳಸಿ ನಿಧಾನವಾಗಿ ಮಣ್ಣಿನ ಪದಗಳನ್ನು ಏನು ಮಾಡ್ತಾರೆ, ಸರಿಸ್ತಾರೆ. ಆ ಮಣ್ಣಿನಲ್ಲಿ ಸಿಗುವ ಮಡಕೆ ಚೂರಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಮಣಿ, ಹರಳು, ಎಲಬು ಮುಂತಾದ ಅವಶೇಷಗಳನ್ನು ಹೊರತೆಗೆಯುವ ಅಧ್ಯಯನಕ್ಕೆ ಏನು ಮಾಡ್ತಾರೆ,
ಒಳಪಡಿಸ್ತಾರೆ. ಇದು ಇತಿಹಾಸದ ಆಧಾರಗಳು. ಇದರಲ್ಲಿ ಮುಖ್ಯವಾಗಿ ಏನು ಮಾಡಿದ್ದೇವೆ, 2 ಭಾಗಗಳು ಬರ್ತವೆ. ಒಂದು ಸಾಹಿತ್ಯ ಆಧಾರಗಳು, ಇನ್ನೊಂದು ಪುರಾತತ್ವ ಆಧಾರಗಳು. ಸಾಹಿತ್ಯ ಆಧಾರಗಳಲ್ಲಿ ಮುಖ್ಯವಾಗಿ 2 ಪ್ರಕಾರಗಳಿವೆ. ಒಂದು ಲಿಖಿತ ಸಾಹಿತ್ಯ, ಇನ್ನೊಂದು ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯದಲ್ಲಿ ಮತ್ತೆ 2 ಪ್ರಕಾರಗಳು ಕಂಡುಬರ್ತವೆ. ದೇಸಿ ಸಾಹಿತ್ಯ, ಇನ್ನೊಂದು ವಿದೇಶಿ ಸಾಹಿತ್ಯ. ಮೌಖಿಕ ಸಾಹಿತ್ಯದಲ್ಲಿ ಮತ್ತೆ 3 ಭಾಗಗಳಿದ್ದಾವೆ. ಲಾವಣಿಗಳು, ಜಾನಪದ ಕಥೆಗಳು, ಐತಿಹ್ಯಗಳು. ಹಾಗೆ ಪುರಾತತ್ವ ಆಧಾರಗಳಲ್ಲಿ ಮುಖ್ಯವಾಗಿ 4 ಭಾಗಗಳು ಕಂಡುಬರ್ತವೆ. ಒಂದು ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು, ಇತರ ಅವಶೇಷಗಳು. ಹೀಗೆ ಆಧಾರಗಳ ಪ್ರಕಾರಗಳಿವು. ಇವು ಏನು ಮಾಡಬೇಕಂದ್ರೆ ನಾವು ನೆನ್ಪಿಟ್ಕೋಬೇಕು. ಇದನ್ನು ಕೂಡ ನಮಗೇನಾಗುತ್ತೆ, GPSTN ಡಿಸ್ಕ್ರಿಪ್ಟಿವಲ್ಲಿ ಇಂಪಾರ್ಟೆಂಟ್ ಅನಿಸುತ್ತೆ ಅಂತ ಹೇಳ್ತಾ ಮುಂದಿನ ವಿಷಯ ನೋಡೋಣ. ಇವಾಗ ಇತಿಹಾಸದಲ್ಲಿ ಕಾಲಗಣನೆ. ಕಾಲಗಣನೆಯನ್ನು ಮಹತ್ವಪೂರ್ಣವಾದ ದಿನದಿಂದ ಆರಂಭಿಸಲಾಗ್ತದೆ. ಅಂಥ ಕಾಲಗಣನೆಯನ್ನು ಏನಂತೀವಿ, ಶಕ ಅಥವಾ ಶಕೆ ಅಂತ ಹೇಳಿ ಕರಿತೀವಿ. ಶಕ ಅಥವಾ ಶಕೆ ಅಂದರೆ ಏನಂದರೆ, ಕಾಲಗಣನೆಯನ್ನು ಮಹತ್ವಪೂರ್ಣವಾದ ದಿನದಿಂದ ಆರಂಭಿಸಲಾಗುತ್ತದೆ. ಅಂತಹ ಕಾಲಗಣನೆಯನ್ನು ಶಕ ಅಂಥೇಳಿ ಕರಿತೀವಿ. ಸಾಮಾನ್ಯ ಶಕ ಯೇಸುಕ್ರಿಸ್ತರು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ ಪ್ರಾರಂಭವಾಗುತ್ತದೆ. ವಿಜಯನಗರ ಸಾಮ್ರಾಜ್ಯವು ಸಾಮಾನ್ಯ ಶಕ 336ರಲ್ಲಿ ಸ್ಥಾಪನೆಯಾಯಿತು ಎಂದರೆ ಅದು ಸ್ಥಾಪನೆಯಾಗಿ ಯೇಸುವಿನ ವರ್ಷದಿಂದ 1336 ವರ್ಷಗಳು ಏನಾಗಿದ್ದಾವೆ, ಕಳೆದಿದ್ದಾವೆ ಅಂಥೇಳಿ ಅರ್ಥವನ್ನು ಇಲ್ಲಿ ಕೊಡ್ತೈತೆ. ಕಾಲಗಣನೆಯನ್ನು ಇನ್ನಿತರ ಶಕೆಗಳಲ್ಲಿಯೂ ಕೂಡ ಮಾಡ್ತಾರೆ. ಒಂದು ಶಾಲಿವಾಹನ ಶಕೆಗಳಲ್ಲಿ, ಗುಪ್ತ ಶಕೆ, ವಿಕ್ರಮ ಶಕೆ, ಹಿಜರಿ ಶಕೆ, ಇನ್ನು ಮುಂತಾದ ಶಕೆಗಳನ್ನು ಕಂಡುಬರ್ತವೆ. ಸಾಮಾನ್ಯವಾಗಿ ಈಗ ಇತಿಹಾಸ ನಿರೂಪಣೆಯಲ್ಲಿ ಸಾಮಾನ್ಯ ಶಕ ಎಂಬುದೇನಿದೆ ಅಂದರೆ ರೂಢಿಯಲ್ಲಿ ಕಂಡುಬರ್ತೈತೆ. ಇದು ನೆನ್ಪಿಟ್ಕೋಬೇಕು. ಈಗ ಇತಿಹಾಸ ನಿರೂಪಣೆಯಲ್ಲಿ ನಾವು ಯಾವ ಶಕವನ್ನು ಬಳಸ್ತೀವಿ ಅಂತ ಕ್ವಶನ್ ಆಗ್ಬೋದು. ಇದು ಸಾಮಾನ್ಯ ಶಕ. ಒಂದು ಶತಮಾನ ಅಂದರೆ ಎಷ್ಟಪ್ಪ ಅಂತಂದರೆ 100 ವರ್ಷಗಳು. ಒಂದು ಶತಮಾನ ಅಂದರೆ ಎಷ್ಟು, 100 ವರ್ಷಗಳು ಇಲ್ಲಿ ಕಂಡುಬರ್ತೈತೆ. ನಾವು ಸಾಮಾನ್ಯ ಶಕ 21ನೇ ಶತಮಾನದವರು. ನಾವು ಯಾವ ಶತಮಾನದಲ್ಲಿದ್ದೀವಿ ಇವಾಗ, ಶತ ಅಂದ್ರೇ 100 ಅಂತ ಅರ್ಥ. ನಾವು 21ನೇ ಶತಮಾನದಲ್ಲಿ ಇದ್ದೀವಿ. 2001ರಿಂದ ಸ್ಟಾರ್ಟ್ ಆಗಿ 2100ರವರೆಗೆ ಈ ಶತಮಾನ ಕಂಡುಬರ್ತೈತೆ. ಇಲ್ಲಿ ಗಂಟ ಏನಾಯಿತು, ಇತಿಹಾಸದ ಪರಿಚಯದ ಬಗ್ಗೆ ನೋಡಿದ್ದೀವಿ. ಇವಾಗ ಆರಂಭಿಕ ಸಮಾಜದ ಬಗ್ಗೆ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಇತಿಹಾಸವನ್ನು ನಾವೇನು ಮಾಡ್ತೀವಿ, ಮುಖ್ಯವಾಗಿ 3 ಪ್ರಧಾನ ಕಾಲಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಅವು ಯಾವ್ಯಾವಪ್ಪ ಅಂದರೆ ಪ್ರಾಗೈತಿಹಾಸಿಕ ಕಾಲ ಅಂದರೆ ಪ್ರೀ ಹಿಸ್ಟೋರಿಕ್ ಪೀರಿಯಡ್, ಪೂರ್ವಭಾವಿ ಇತಿಹಾಸ ಕಾಲ, ಪ್ರೋಟೋ ಹಿಸ್ಟೋರಿಕ್ ಪೀರಿಯಡ್, ಇತಿಹಾಸ ಕಾಲ ಅಂದರೆ ಹಿಸ್ಟೋರಿಕ್ ಪೀರಿಯಡ್. ಇವು ನೆನ್ಪಿಟ್ಕೋಬೇಕು ನಾವು. ಮಾನವರು ಇತಿಹಾಸದಲ್ಲಿ ಪ್ರಾಗೈತಿಹಾಸಿಕ ಕಾಲವೇ ಶೇಕಡ ಎಷ್ಟು ಬರ್ತೈತೆ, 99.9% ಕಂಡುಬರ್ತೈತೆ. ಆದರೆ ಆ ಕಾಲದ ಕುರಿತು ಅಧ್ಯಯನ ಮಾಡಲು ಏನಿಲ್ಲ, ಆಧಾರಗಳು ಕಡಿಮೆ ಇದ್ದಾವೆ. ಅದರಿಂದ ಇತಿಹಾಸದಲ್ಲಿ ಪ್ರಾಗೈತಿಹಾಸಕ್ಕೆ ಕೊಟ್ಟಿರುವ ಸ್ಥಳಾವಕಾಶವು ಕೂಡ ಏನಾಗಿದೆ, ಕಡಿಮೆ ಆಗಿದೆ. ಮೇಲಿನ 3 ಕಾಲಗಳನ್ನು ವರ್ಗೀಕರಿಸಲು ಬಳಸುವ ಮಾನದಂಡ ಯಾವುದಪ್ಪ ಅಂದರೆ ಅಕ್ಷರ. ಇದು ನೆನ್ಪಿಟ್ಕೋಬೇಕು. ಅಕ್ಷರಗಳ ಜ್ಞಾನದ ಮೇಲೆ ಏನು ಮಾಡಿದ್ದಾರೆ, ಪ್ರಾಗೈತಿಹಾಸಿಕ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ, ಇತಿಹಾಸ ಕಾಲ ಅಂತೇಳಿ 3 ಪ್ರಕಾರಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಹಾಗಾದರೆ ಅಕ್ಷರ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ಏನಂತ ಕರಿತೀವಿ, ಪ್ರಾಗೈತಿಹಾಸಿಕ ಕಾಲ ಅಂತೇಳಿ ಕರಿತೀವಿ. ಯಾವ ಅಕ್ಷರ ಪರಿಚಯ ಇಲ್ವೋ ಆ ಕಾಲಘಟ್ಟಕ್ಕೆ ಏನಂತಾರೆ, ಪ್ರಾಗೈತಿಹಾಸಿಕ ಕಾಲ ಅಂತೇಳಿ ಕರೀತಾರೆ. ಯಾವೊಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನು ಇಂದು ಏನಾಗಕ್ಕಾಗ್ತಾ ಇಲ್ಲ, ಓದಕ್ಕಾಗ್ತಾ ಇಲ್ಲ, ಆ ಕಾಲಘಟ್ಟ ಏನಂತ ಕರಿತೀವಿ, ಪೂರ್ವಭಾವಿ ಇತಿಹಾಸ ಕಾಲ ಅಂತೇಳಿ ಕರಿತೀವಿ. ಉದಾಹರಣೆಗೆ ಹರಪ್ಪ ನಾಗರಿಕತೆ ಕಾಲ ಆಗಿರ್ಬೋದು. ಅಲ್ಲಿ ಅಕ್ಷರಗಳ ಪರಿಚಯ ಇಲ್ಲ. ಎಲ್ಲಿ ಪರಿಚಯ ಇರಲಿಲ್ಲ ಅಂದರೆ ಶಿಲಾಯುಗಗಳಲ್ಲಿ ಅಕ್ಷರಗಳ ಪರಿಚಯನೇ ಇರಲಿಲ್ಲ. ಆದರೆ ಹರಪ್ಪ ನಾಗರಿಕತೆಗಳಲ್ಲೆಲ್ಲ ಏನಾಗಿದೆ, ಇತಿಹಾಸದ ನಾವು ಶಾಸನಗಳು ಕಂಡು ಬರ್ತವೆ. ಅಲ್ಲೆಲ್ಲ ನಾವು ಏನು ಮಾಡ್ಬೋದು, ನೋಡ್ಬೋದು. ಆದರೆ ಅವು ಏನಾಗಲ್ಲ, ನಮಗೆ ಇಂದು ಓದಕ್ಕೆ ಲಭ್ಯವಿಲ್ಲ. ಅದಕ್ಕೇನಂತೀವಿ ನಾವು ಪೂರ್ವಭಾವಿ ಇತಿಹಾಸ ಕಾಲ ಅಂತೇಳಿ ಕರಿತೀವಿ.
ಯಾವ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯ ಇದ್ದು ಆ ಅಕ್ಷರಗಳು ನಮಗೆ ಇಂದು ಓದ್ಲಕ್ಕೆ ಸಾಧ್ಯ ಆಗಿದೆಯೋ ಅದಕ್ಕೆ ಏನಂತೀವಿ ಇತಿಹಾಸ ಕಾಲ ಅಂತೇಳಿ ಕರಿತೀವಿ. ಹೀಗೆ 3 ಪ್ರಕಾರಗಳಲ್ಲಿ ಕಂಡುಬರ್ತವೆ. ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ಯಾವ ಜೀವಿಗಳು ಕಾಣಿಸ್ಕೊಂಡು ಅಂದರೆ ಏಕಕೋಶ ಜೀವಿಗಳು, ಆನಂತರ ಮೃದ್ವಂಗಿಗಳು, ಮೀನು, ಸಸ್ಯ, ಕೀಟ, ಉಭಯವಾಸಿ, ರೆಕ್ಕೆಯುಳ್ಳ ಕೀಟ, ಸರೀಸೃಪ, ಪಕ್ಷಿಗಳು, ಸಸ್ತನಿಗಳು, ಇವೆಲ್ಲ ಸಸ್ತನಿಗಳು, ಹೂ ಬಿಡುವ ಸಸ್ಯ, ಹುಲ್ಲು, ವಾನರ, ದ್ವಿಪದಿಗಳು, ಇವೆಲ್ಲ ಏನಾದ್ರು ಒಂದಾದ ಒಂದು ನಂತರ ಏನು ಮಾಡಿದ್ವು ಅಂದರೆ ಜೀವಿಗಳು ಕಾಣಿಸ್ಕೊಂಡವು. ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಮಾನವರ ವಿಕಾಸವಾಯಿತು ಅಂತೇಳಿ ಹೇಳ್ತಾರೆ. ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ ಮಾನವರು ಮೊದಲು ಎಲ್ಲಿ ಕಂಡು ಬಂದರು ಅಂದರೆ ಅದು ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬರ್ತಾರೆ. ಇದನ್ನು ಇಂಪಾರ್ಟೆಂಟು, ನೆನ್ಪಿಟ್ಕೋಬೇಕು. ಮೊದಲು ಮಾನವರು ಎಲ್ಲಿ ಕಾಣಿಸ್ಕೊಂಡ್ರು ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿ. ಇವರು ಆಫ್ರಿಕಾದಿಂದ ಪ್ರಪಂಚದ ವಿವಿಧ ಭಾಗಗಳಿಗೆ ಏನು ಮಾಡಿದರೆ ವಲಸೆ ಹೋಗಿ ನೆಲೆಸಿದ್ದಾರೆ ಅಂತ ಹೇಳ್ತಾರೆ. ಈ ವಾದ ಇಂದು ಏನಾಗಿದೆ ಸಾಕಷ್ಟು ವಿಮರ್ಶೆಗೂ ಕೂಡ ಒಳಗಾಗಿದೆ. ಈಗ ಪ್ರಾಗೈತಿಹಾಸಿಕ ಕಾಲದಲ್ಲಿ ಮತ್ತೆ 3 ಭಾಗಗಳು ಕಂಡು ಬರ್ತವೆ. ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ, 3 ಪ್ರಕಾರಗಳಿವೆ. ಇವಾಗ ಒಂದೊಂದಾಗಿ ನೋಡೋಣ. ಹಳೆ ಶಿಲಾಯುಗ ಈ ಕಾಲವು ಮಾನವರ ಇತಿಹಾಸದ ಆರಂಭಿಕ ಪುರಾತಾತ್ವಿಕ ಹಂತವಾಗಿದೆ. ಈ ಕಾಲದ ಮಾನವರು ಹಣ್ಣು, ಹಂಪಲು, ಗೆಡ್ಡೆ, ಗೆಣಸು ಇವೆಲ್ಲ ತಿಂದು ಏನು ಮಾಡ್ತಾಯಿದ್ರು ಬದುಕ್ತಾಯಿದ್ರು. ಇವರು ಅಲೆಮಾರಿಗಳಾಗಿದ್ದರು. ಆಹಾರವನ್ನು ಹರಸುತ್ತಾ ಗವಿಗಳಲ್ಲಿ, ಕಲ್ಲಾಸರೆಗಳಲ್ಲಿ ವಾಸ್ತಾ ಇದ್ರು. ಹೆರೆಚಕ್ಕೆ, ಚಾಕು, ಕಲ್ಲುಳಿ, ಮೊನೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳೇನು ಮಾಡ್ತಾರೆ ಇವರು ಬಳಸ್ತಾ ಇದ್ರು. ಬೆಣಚು ಕಲ್ಲುಗಳಿಂದ ತಯಾರಿಸಿಕೊಳ್ತಾ ಇದ್ರು. ಎಲೆ ಮತ್ತು ತೊಗಟೆಗಳನ್ನು ಹೊದಿಕೆಯಾಗಿ ಬಳಸ್ತಾ ಇದ್ರು. ಎಲೆ ಮತ್ತು ಮರ ತೊಗಟೆಗಳನ್ನು ಏನು ಮಾಡ್ತಾ ಇದ್ರು ಇವರು ಬಟ್ಟೆಗಳನ್ನಾಗಿ ಧರಿಸ್ತಾ ಇದ್ರು. ಎಲ್ಲ ಕಾಲಗಳಲ್ಲಿಯೂ ಹಣ್ಣು, ಹಂಪಲು, ಗಡ್ಡೆ, ಗೆಣಸು ದೊರಕ್ತಾ ಇರಲಿಲ್ಲ. ಎಲ್ಲ ಕಾಲದಲ್ಲಿ ಸಿಗ್ತಾ ಇರಲಿಲ್ಲ. ಹಳೆ ಶಿಲಾಯುಗದ ಕೊನೆಯ ಕಾಲಘಟ್ಟದಲ್ಲಿ ಆಹಾರಕ್ಕಾಗಿ ಮಾನವ ಏನು ಮಾಡ್ತಾ ಇದ್ನು ಅಂದರೆ ಬೇಟೆಯಾಡ್ತಾ ಇದ್ನು, ಮೀನು ಹಿಡಿತಾ ಇದ್ನು. ಮೊದಲ ಬಾರಿಗೆ ಬೆಂಕಿಯ ಪರಿಚಯವನ್ನು ಕಂಡುಕೊಂಡು. ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳು ಎಲ್ಲೆಲ್ಲಿ ಕಂಡು ಬರ್ತವೆ ಅಂತಂದರೆ ಬೇಲನ್ ಕಣಿವೆ, ಕರ್ನಾಟಕದ ಹುಣಸಗಿ, ಮತ್ತು ಬೈಚ್ವಾಳ್ ಪ್ರದೇಶ, ಆಂಧ್ರ ಪ್ರದೇಶದ ಕರ್ನೂಲು, ಅಮರಾವತಿ ಇಲ್ಲೆಲ್ಲ ಏನು ಮಾಡ್ತವೆ ತಮಿಳುನಾಡಿನ ಅತ್ತಿರಮಪಕ್ಕ ಮುಂತಾದ ಕಡೆಗಳಲ್ಲಿ ಇವರ ನೆಲೆಗಳನ್ನು ನಾವು ಕಾಣ್ಬೋದು. ಸಾಮಾನ್ಯವಾಗಿ ಹಳೆಯ ಶಿಲಾಯುಗದ ಕಾಲವನ್ನು ನಾವು ಎಲ್ಲಿಂದ ಗುರುತಿಸ್ತೀವಿ ಅಂತಂದರೆ 5 ಲಕ್ಷದಿಂದ 12,000ವರೆಗೆ ಗುರುತಿಸ್ತೀವಿ. ಇದು ನೆನ್ಪಿಟ್ಕೋಬೇಕು, 5 ಲಕ್ಷದಿಂದ 12,000 ವರ್ಷಗಳವರೆಗೆ. ಇವಾಗ ಮಧ್ಯ ಶಿಲಾಯುಗ. ಇದು ಹಳೆಯ ಶಿಲಾಯುಗದ ಮತ್ತು ನವಶಿಲಾಯುಗದ ನಡುವಿನ ಸ್ಥಿತ್ಯಾಂತರ ಕಾಲ ಅಂತೇಳಿ ಕರಿತೀವಿ. ಅದರಿಂದ ಇದನ್ನು ಮಧ್ಯಶಿಲಾಯುಗ ಅಂತೇಳಿ ಕರೆಯಲಾಗಿದೆ. ಈ ಮಾನವ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಏನು ಮಾಡಿದನೆಂದರೆ ಕೌಶಲ್ಯಭರಿತವಾದಂತಹ ಉಪಕರಣಗಳನ್ನು, ಕಿರು ಉಪಕರಣಗಳನ್ನು ಬಳಸ್ತಾ ಇದ್ನು. ಅದರಿಂದ ಈ ಕಾಲವನ್ನು ಏನಂತ ಕರಿತೀವಿ ಸೂಕ್ಷ್ಮ ಶಿಲಾಯುಗ ಅಂತೇಳಿ ಕರಿತೀವಿ. ಈ ಕಿರು ಆಯುಧಗಳನ್ನು ಬಾಣದ ತುದಿಗೆ ಅಥವಾ ಕಟ್ಟಿಗೆಯ ತುದಿಗೆ ಸಿಕ್ಕಿಸಿ ಬರ್ಚಿಯಂತೆ ಬಳಸಿ ಏನು ಮಾಡ್ತಾ ಇದ್ನು ಬೇಟೆಯಾಡ್ತಾ ಇದ್ನು. ಕಾಡು ಧಾನ್ಯಗಳನ್ನು ಆಹಾರಕ್ಕಾಗಿ ಸಂಗ್ರಹಿಸುತ್ತಿದ್ನು. ಧಾನ್ಯಗಳಾಗಲಿ ಬೇಟೆಗಳಾಗಲಿ ನಿರಂತರವಾಗಿ ಏನಾಗಿರಲಿಲ್ಲ, ಅವನಿಗೆ ದೊರಕ್ತಾ ಇರಲಿಲ್ಲ. ಅನೇಕ ವೇಳೆ ಏನು ಮಾಡ್ತಾ ಇದ್ನು ಹಸಿವಿನಿಂದ ಕಾಲವನ್ನು ಕಳೀತಾ ಇದ್ನು. ಅದಕ್ಕಾಗಿ ಅವ್ರು ಏನು ಮಾಡಿದ್ರಂದರೆ ಬೇಟೆಯ ಸಂದರ್ಭದಲ್ಲಿ ಗಾಯಗೊಂಡಂತಹ ಪ್ರಾಣಿಗಳನ್ನು ಏನು ಮಾಡ್ತಾ ಇದ್ರು ತಂದು ಸಂಗ್ರಹಣೆ ಮಾಡ್ಕೊಳ್ತಾ ಇದ್ರು. ಅಥವಾ ದೊರೆತ ಮರಿಗಳನ್ನು ಅಂದರೆ ಚಿಕ್ಕ ಚಿಕ್ಕ ಮರಿಗಳನ್ನು ತಂದು ಕೂಡ ಏನು ಮಾಡ್ತಾರೆ ತಮ್ಮೊಟ್ಟಿಗೆ ಸಾಗಾಣಿಕೆ ಮಾಡ್ತಾ ಇದ್ರು. ಒಂದು ವಿಧದಲ್ಲಿ ಪ್ರಾಣಿಗಳವರಿಗೆ ಏನಾಗಿದ್ದು ಕಾಯ್ದಿರಿಸಿದಂತಹ ತುರ್ತು ಕಾಲದ ಆಹಾರವಾಗಿ ಪರಿಣಮಿಸ್ತಾ ಇದ್ದವು. ನಿಧಾನವಾಗಿ ಇದೇನು ಮಾಡ್ತಾರೆ ಪಶುಪಾಲನೆ ಮಾಡ್ಲಿಕ್ಕೆ ಸಹಾಯಕವಾಯಿತು. ಮಧ್ಯಕಾಲದಲ್ಲಿ ಮಾನವರು ತಮ್ಮ ಪಶುಗಳಿಗೂ ಆಹಾರಕ್ಕಾಗಿ ನಿರಂತರವಾಗಿ ಏನು ಮಾಡ್ತಾ ಇದ್ರು ಅಲೆದಾಡ್ತಾ ಇದ್ರು. ಬಿಡುವಿನ ವೇಳೆಯಲ್ಲಿ ಬೀಡು ಬಿಟ್ಟ ಸ್ಥಳಗಳಲ್ಲಿ ಏನು ಮಾಡ್ತಾ ಇದ್ರು ಇವರು ಚಿತ್ರಗಳನ್ನು ಸಹ ಬರಿತಾ ಇದ್ರು. ಪ್ರಾಣಿಗಳ ಚರ್ಮಗಳನ್ನು ತಮ್ಮ ಮೇಲ್ಹೊದಿಕೆಯಾಗಿ ಬಳಸ್ಕೊಳ್ತಾ ಇದ್ರು. ಬೆಂಕಿಯ ಪರಿಚಯ ಚೆನ್ನಾಗಿ ಇವರಿಗೆ ತಿಳಿದಿತ್ತು. ಈ ಮಧ್ಯಕಾಲದಲ್ಲಿ ಜನರಲ್ಲಿ ಕಂಡು ಬರ್ತಾ ಇದ್ರು ಅಂದರೆ ಬೆಂಬೆಟ್ಕದಲ್ಲಿ, ಆದಮ್ಗರ್, ಕರ್ನಾಟಕದ ಬ್ರಹ್ಮಗಿರಿ, ಕನಗನಹಳ್ಳಿ, ರಾಜಸ್ಥಾನದ ಬಾಗೂರಲ್ಲಿ, ಗಣೇಶ್ವರ್, ಪಶ್ಚಿಮ ಬಂಗಾಳ ಇಲ್ಲೆಲ್ಲ ಏನು ಮಾಡ್ತಾ ಇದ್ರು ಅಂದರೆ ಇವರು ನೆಲೆಗಳನ್ನು ಕಂಡು ಬರ್ತಾ ಇದ್ವು. ಮಧ್ಯಶಿಲಾಯುಗದ ಕಾಲವು ಎಷ್ಟು ಗುರುತಿಸ್ತೀವಿ ಅಂತಂದರೆ 12,000 ವರ್ಷಗಳಿಂದ 9,000 ವರ್ಷಗಳಿಗೆ ಇವ್ರ ಕಾಲಾವಧಿಯನ್ನು ನಾವು ಗುರುತಿಸ್ತೀವಿ. ಇವಾಗ ನವಶಿಲಾಯುಗ, ಮೂರನೇ ಯುಗ ಯಾವುದು ನವಶಿಲಾಯುಗ.
ಮಧ್ಯಶಿಲಾಯುಗದ ಮಾನವರು ಪಶುಪಾಲಕರಾಗಿದ್ದರು. ಅವರಿಗೂ ಅವರ ಪಶುಗಳಿಗೆ ಆಗಾಗ ಆಹಾರದ ಕೊರತೆ ಉಂಟಾಗ್ತಾ ಇತ್ತು. ಆದ್ದರಿಂದ ಆ ಜನರು ಏನು ಮಾಡ್ತಾಯಿದ್ರು, ಆಹಾರಕ್ಕಾಗಿ ಅಲೆಯುವುದನ್ನು ಬಿಟ್ಟು ನವಶಿಲಾಯುಗದಲ್ಲಿ ಆಹಾರ ಉತ್ಪಾದನೆಗೆ ಮುಂದಾದರು. ನದಿ ತೀರದಲ್ಲಿ ಫಲವತ್ತಾದ ಮೆಕ್ಕಲಮಣ್ಣಿನಲ್ಲಿ ಕೃಷಿ ಮಾಡ್ತಾಯಿದ್ರು. ಕೃಷಿಯು ನವಶಿಲಾಯುಗದ ಜನರಿಗೆ ಏನಾಯ್ತಂದ್ರೆ ಧಾನ್ಯವನ್ನು, ಅವರ ಪಶುಗಳಿಗೆ ಮೇವನ್ನು ಪೂರೈಸ್ತಾ ಇತ್ತು. ಅದರಿಂದ ಅಲೆಮಾರಿ ಬದುಕನ್ನು ತೊರೆದು ಸೂಕ್ಷ್ಮ ಪ್ರದೇಶದಲ್ಲಿ ಏನು ಮಾಡ್ತಾಯಿದ್ರು, ಬಂದು ನೆಲೆಸ್ತಾ ಇದ್ದರು. ಹೀಗೆ ಕೃಷಿಯು ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೆ ಮೊದಲ ಹೆಜ್ಜೆಯಾಗಿ ಮಾರ್ಪಟ್ಟಿತು. ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಎಲ್ಲಿ ಸಿಕ್ಕಿದವೆ ಅಂತ ಕೇಳಿದ್ರೆ ಅದು ಪಾಕಿಸ್ತಾನದ ಮೆಹರ್ಗರ್ನಲ್ಲಿ ಸಿಕ್ಕಿದೆ. ಇಲ್ಲಿನ ಜನರು ವಾಸಕ್ಕೆ ಒಣ ಇಟ್ಟಿಗೆಗಳನ್ನು ಬಳಸ್ತಾ ಇದ್ರು. ಕಾಶ್ಮೀರದ ಬುರ್ಜುಹೋಮ್ ಪ್ರದೇಶದಲ್ಲಿ ಜನರು ನೆಲದೊಳಗೆ ಗುಹೆಗಳನ್ನು ನಿರ್ಮಿಸಿಕೊಂಡಿದ್ರು. ಕೃಷಿಯಲ್ಲಿ ಉತ್ಪಾದಿಸಿದ ಧಾನ್ಯವನ್ನು ಸಂಗ್ರಹಣೆ ಮಾಡುವಂಥ ಸಮಸ್ಯೆ ಎದುರಾದಾಗ ಕೈಯಿಂದ ಮಣ್ಣಿನ ಮಡಿಕೆಗಳನ್ನು ಮಾಡ್ತಾ ಇದ್ರು. ಅಲ್ಲದೆ ಹೆರೆಯುವ, ಕುಟ್ಟುವ, ಬೀಸುವ ಸಾಧನಗಳನ್ನು ಸಹ ಇವರು ಬಳಸ್ತಾ ಇದ್ರು. ಆರಂಭಿಕ ಹಳ್ಳಿಗಳು ಇವರ ಕಾಲದಲ್ಲಿ ಕಂಡುಬಂದವು. ಚಕ್ರದ ಪರಿಚಯ ಇವರಲ್ಲಿ ಏನ್ಮಾಯ್ತಂದ್ರೆ ಗುಣಾತ್ಮಕ ಮತ್ತು ವೈವಿಧ್ಯಮಯವಾದಂತಹ ಬದಲಾವಣೆ. ಈ ಕಾಲದಲ್ಲಿ ಕಲ್ಲಿನ ಆಯುಧಗಳು ಚೆನ್ನಾಗಿ ಉಜ್ಜಿ ನಯಗೊಳಿಸುತ್ತಿದ್ದರು. ಬಳ್ಳಾರಿ ಸಮೀಪದ ಸಂಗನಕಲ್ಲು ಈ ರೀತಿಯ ಆಯುಧ ಉತ್ಪಾದನೆ ನೆಲೆಯಾಗಿದೆ. ನೆನ್ಪಿಟ್ಕೋಬೇಕು, ಆಯುಧ ಉತ್ಪಾದನೆ ನೆಲೆ ಯಾವುದಂತ ಕೇಳಿದ್ರೆ ಬಳ್ಳಾರಿ ಸಮೀಪದ ಸಂಗನಕಲ್ಲು. ವಿಶೇಷವಾಗಿ ಕೈಗೊಡ್ಲಿ, ಮೂಳೆಗಳನ್ನು ತಯಾರಿಸಿದ ಆಯುಧಗಳು ಬಳಸ್ತಾ ಇದ್ರು. ಕರ್ನಾಟಕದ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ್, ಹಳ್ಳೂರು, ಪಿಕ್ಲಿಹಾಳ್, ಟಿ ನರಸೀಪುರ, ಉತ್ನೂರು, ಬಿಹಾರದ ಚಿರಂಡ್, ಬೂದಿಹಾಳ್, ಹಳ್ಳೂರು ಬಿಹಾರದ ಚರಂಡಿ ಇಲ್ಲೆಲ್ಲ ಏನು ಮಾಡ್ತಾ ಇತ್ತು, ನವಶಿಲಾಯುಗದ ನೆಲೆಗಳು ಕಂಡುಬರ್ತಾ ಇದ್ವು. ಸಾಮಾನ್ಯವಾಗಿ ಇವರ ಕಾಲಾವಧಿ ಎಷ್ಟಂದರೆ 9,000ದಿಂದ 5,000 ವರ್ಷಗಳವರೆಗೆ ಗುರುತಿಸಬಹುದು. ಲೋಹಗಳ ಯುಗ. ನವಶಿಲಾಯುಗದ ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆ ಆರಂಭವಾಯಿತು. ಮೊದಲು ಮಾನವನು ಬಳಸಿದ ಲೋಹ ಯಾವುದಂದರೆ ಅದು ತಾಮ್ರ. ತಾಮ್ರಕ್ಕೆ ತವರನ್ನು ಸೇರಿಸಿ ಏನು ಮಾಡ್ತಾಯಿದ್ರು, ಅವರು ಕಂಚು ಪಡಿತಾ ಇದ್ರು. ಕಂಚು ತಾಮ್ರಕ್ಕಿಂತ ಏನಾಗಿತ್ತು, ಗಡಸಾದಂಥ ಒಂದು ಲೋಹ ಆಗಿತ್ತು. ತಾಮ್ರ ಮತ್ತು ಕಂಚಿನ ಶಿಲಾಯುಗ. ತಾಮ್ರ ಮತ್ತು ಕಂಚಿನ ಆಯುಧಗಳ ಪ್ರಮಾಣ ಅತ್ಯಲ್ಪವಾಗಿದ್ದರಿಂದ ಅವುಗಳ ಜೊತೆಯಲ್ಲಿ ಏನು ಮಾಡ್ತಾಯಿದ್ರು, ಶಿಲಾಯುಧಗಳು ಕೂಡ ಬಳಸ್ತಾ ಇದ್ರು. ಅದರಿಂದ ಈ ಕಾಲವನ್ನು ಏನು ಮಾಡ್ತೀವಿ, ತಾಮ್ರ ಮತ್ತು ಕಂಚಿನ ಶಿಲಾಯುಗ ಅಂತೇಳಿ ಕರಿತೀವಿ. 5,000ಗಳಿಂದ ಈಚೆಗೆ ಕಂಡುಬರುತ್ತದೆ. ಕೃಷಿ ಮತ್ತು ಪಶುಪಾಲನೆ ಪ್ರಧಾನ ಉದ್ಯೋಗವಾಗಿತ್ತು. ಚಕ್ರಗಳಿಂದ ಮಾಡಿದ ಅಲಂಕೃತ ಮಡಿಕೆಗಳು ಈ ಕಾಲದಲ್ಲಿ ಕಂಡುಬರ್ತಾ ಇದ್ದವು. ತಾಮ್ರದ ಉಪಕರಣಗಳು, ಆಭರಣಗಳು ಕೂಡ ಇಲ್ಲಿ ದೊರಕಿವೆ. ಭೂಮಿಯನ್ನು ಆಳವಾಗಿ ಹೂಳಲು ಅರಣ್ಯ ಕಡಿದು ಕೃಷಿ ಭೂಮಿಯನ್ನಾಗಿ ಪರಿವರ್ತಿಸ್ತಾ ಇದ್ರು. ಇದರಿಂದ ಆಹಾರ ಪದಾರ್ಥ ಉತ್ಪಾದನೆಯಲ್ಲಿ ಏನಾಯಿತು, ಹೆಚ್ಚಳವನ್ನು ಕಂಡಿತು. ಹೆಚ್ಚುವರಿ ಧಾನ್ಯವನ್ನು ಅಗತ್ಯವಿರುವ ಪ್ರದೇಶಗಳಿಗೆ ಕಳುಹಿಸಿಕೊಡುವ ಮೂಲಕ ವ್ಯಾಪಾರ ವಹಿವಾಟು ಪ್ರಾರಂಭವಾದವು. ವಾಯುವ್ಯ ಭಾರತದಲ್ಲಿ ಸಿಂಧು ಮತ್ತು ಅದರ ಉಪನದಿಗಳ ಕೊಳ್ಳದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಹರಪ್ಪ ನಾಗರಿಕತೆಯಂತಹ ಬೃಹತ್ ಸಂಸ್ಕೃತಿಯ ತಲೆ ಎತ್ತರ ಏನಾಯಿತು, ಇಲ್ಲಿ ಪ್ರಾರಂಭವಾಯಿತು. ಇದನ್ನು ಮೊದಲ ನಗರೀಕರಣವೆಂತೇಳಿ ಇತಿಹಾಸಕಾರರು ಗುರುತಿಸುತ್ತಾರೆ. ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಸಿದರೆ ಕಂಚಿನ ಬಳಕೆ ಏನಾಗಿರಲಿಲ್ಲ, ಹೆಚ್ಚಾಗಿ ಕಂಡುಬರ್ತಾ ಇರಲಿಲ್ಲ. ಕರ್ನಾಟಕದ ಹಳ್ಳೂರು, ಬನಹಳ್ಳಿ, ಬ್ರಹ್ಮಗಿರಿ ಮುಂತಾದ ಕಡೆಗಳಲ್ಲಿ ಏನು ಮಾಡ್ತಿದ್ವು, ತಾಮ್ರ ಮತ್ತು ಕಂಚಿನ ಪ್ರತಿಮೆಗಳು ಕಂಡುಬರ್ತಾ ಇದ್ವು. ಇವಾಗ ಕಬ್ಬಿಣ ಯುಗ. ಕಬ್ಬಿಣ ಅತ್ಯಂತ ಗಡುಸಾದಂತಹ ಒಂದು ಲೋಹವಾಗಿತ್ತು. ಇದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕಿಂತ ಮೊದಲು ಏನಾಯಿತು, ಬಳಕೆಯಲ್ಲಿತ್ತು. ಕಬ್ಬಿಣವು 3,500 ವರ್ಷಗಳ ಹಿಂದೆ ದಕ್ಷಿಣ ಭಾರತದಲ್ಲಿ ಬಳಕೆಗೆ ಬಂದಿತ್ತು. ಈ ಕಾಲವನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಅಂತೇಳಿ ಕರಿತೀವಿ. ಕಬ್ಬಿಣದ ಆಯುಧ ಮತ್ತು ಸಲಕರಣೆಗಳು ಕೃಷಿ ಹಾಗೂ ಕರಕುಶಲ ಉತ್ಪಾದನೆಯಲ್ಲಿ ಬಳಸ್ತಾ ಇದ್ರು. ಉತ್ತರ ಭಾರತದಲ್ಲಿ ಕಬ್ಬಿಣದ ಬಳಕೆ ತೀವ್ರಗೊಂಡಂತೆ ಕೃಷಿ ಚಟುವಟಿಕೆಗಳು ಕೂಡ ಏನದು ಅಭಿವೃದ್ಧಿ ಹೊಂದಿದವು. ಇದರಿಂದ ಹೆಚ್ಚುವರಿ ಉತ್ಪಾದನೆ ಉಂಟಾಯಿತು. ಹೆಚ್ಚುವರಿ ಉತ್ಪಾದನೆ ನಿಯಂತ್ರಿಸುವ ವರ್ಗ ಪ್ರಭುತ್ವವಾಗಿ 2,600 ವರ್ಷಗಳ ಹಿಂದೆ ಏನು ಮಾಡಿತ್ತು, ಉದಯವನ್ನು ಕಂಡಿತ್ತು. ಅವುಗಳೇನಂತೀವಿ ನಾವು ಗಣರಾಜ್ಯಗಳು ಅಂತೇಳಿ ಕರಿತೀವಿ. ನಂದ, ಮೌರ್ಯ ಸಾಮ್ರಾಜ್ಯಗಳು ಪ್ರವರ್ಧಮಾನಕ್ಕೆ ಬಂದವು. ಕಬ್ಬಿಣ ಶಿಲಾಯುಗಕ್ಕೆ ಸೇರಿದ ಕರ್ನಾಟಕದ ಪ್ರಮುಖ ನೆಲೆಗಳು ಯಾವಂದರೆ ಬನಹಳ್ಳಿ, ಹಿರೇಬೇನಕಲ್ಲು, ಬ್ರಹ್ಮಗಿರಿ, ಕೊಪ್ಪ, ಹೆಗ್ಗಡೇಹಳ್ಳಿ, ಟಿ ನರಸೀಪುರ, ಹೆಮ್ಮಿಗೆ, ಹಳ್ಳೂರು, ಜಡಿಗೇನಹಳ್ಳಿ, ಸವನದುರ್ಗ,
ಉತ್ರಿದುರ್ಗ, ಪಾಂಡವರ ದಿನ್ನೆ ಈ ಮುಂತಾದವುಗಳು ಏನು ಮಾಡ್ತವೆ ಕಬ್ಬಿಣ ಯುಗದಲ್ಲಿ ಕಂಡುಬರ್ತವೆ. ಇವಾಗ ಅಭ್ಯಾಸ ಪ್ರಶ್ನೆಗಳು ಇವು. ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಅಕ್ಷರಗಳ ಪರಿಚಯ ಇಲ್ಲದೆ ಕಾಲಘಟ್ಟ ಏನಂತ ಕರಿತೀವಿ ನಾವು ಪ್ರಾಗೈತಿಹಾಸಿಕ ಕಾಲ ಅಂತೇಳಿ ಕರಿತೀವಿ. ಅಕ್ಷರಗಳ ಪರಿಚಯ ಇಲ್ಲದ ಕಾಲ ಪ್ರಾಗೈತಿಹಾಸಿಕ ಕಾಲವಾದರೆ, ಅಕ್ಷರಗಳ ಪರಿಚಯ ಇದ್ದು ಅವು ಓದಕ್ಕೆ ಬರಲಿಲ್ಲ ಅಂದರೆ ಪೂರ್ವಭಾವಿ ಇತಿಹಾಸ ಕಾಲ. ಅಕ್ಷರಗಳ ಪರಿಚಯ ಇದ್ದು ಓದಕ್ಕೆ ಬರ್ತಿದ್ರೆ ಅದು ಇತಿಹಾಸ ಕಾಲ. ಸೂಕ್ಷ್ಮ ಶಿಲಾಯುಗವನ್ನು ಮಧ್ಯಶಿಲಾಯುಗ ಅಂತ ಕರಿತೀವಿ. ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕ್ರಮಗಳು ಪಾಕಿಸ್ತಾನದ ಮೆಹರ್ಗರ್ನಲ್ಲಿ ಕಂಡುಬರ್ತವೆ. ಇತಿಹಾಸದ ಪಿತಾಮಹ ಯಾರಂದರೆ ಹೆರೋಡಟಸ್. ಇವೆಲ್ಲ 2-3 ಮಾರ್ಕ್ಸಿಗೆ ಕೇಳ್ತಾರೆ ಡಿಸ್ಕ್ರಿಪ್ಟಿವ್ಗೆ. ಅವು ನಾವೆಲ್ಲ ಬರೆದಿಟ್ಕೊಳ್ಬೇಕು. ಇವೆಲ್ಲ ಇತಿಹಾಸದ 3 ಪ್ರಧಾನ ಕಾಲಗಳು ಯಾವ್ಯಾವು ಅಂದರೆ ಪ್ರಾಗೈತಿಹಾಸಿಕ ಕಾಲ, ಪೂರ್ವಭಾವಿ ಇತಿಹಾಸಿಕ ಕಾಲ, ಇತಿಹಾಸ ಕಾಲ. ಹಳೆಯ ಶಿಲಾಯುಗದ ಮಾನವರ ಉಪಕರಣಗಳು ಅಂದರೆ ಹೆರಚಕ್ಕೆ, ಚಾಕು, ಕಲ್ಲುಳಿ, ಮೊನೆ ಇವೆಲ್ಲ ಹಳೆ ಶಿಲಾಯುಗದ ಉಪಕರಣಗಳು. ನವ ಯುಗದಲ್ಲಿ ಮಾನವರು ಕೃಷಿ ಆರಂಭಿಸಲಾಯ್ತಂದರೆ ಯಾವ ಯುಗದಲ್ಲಿ ಅಂದರೆ ನವಶಿಲಾಯುಗದಲ್ಲಿ ಪ್ರಾರಂಭವಾಗ್ತೈತೆ. ಮಾನವರು ಬಳಸಿದ ಮೊದಲ ಲೋಹ ತಾಮ್ರ. ಇತಿಹಾಸದ ಪ್ರಮುಖ ಆಧಾರಗಳು ಅಂದರೆ ಸಾಹಿತ್ಯ ಆಧಾರಗಳು, ಪುರಾತತ್ವ ಆಧಾರಗಳು. ಮತ್ತು ಸಾಹಿತ್ಯ ಆಧಾರಗಳಲ್ಲಿ 2 ಭಾಗಗಳು ಬರ್ತವೆ, ಲಿಖಿತ ಮತ್ತು ಮೌಖಿಕ. ಲಿಖಿತದಲ್ಲಿ ದೇಶೀಯ, ವಿದೇಶಿ. ಮೌಖಿಕದಲ್ಲಿ ಲಾವಣಿಗಳು, ಜನಪದಗಳು, ಕಥೆಗಳು ಇವೆಲ್ಲ ಬರ್ತವೆ. ಪುರಾತತ್ವದಲ್ಲಿ ಸ್ಮಾರಕಗಳು, ಶಾಸನಗಳು, ನಾಣ್ಯಗಳು, ಇತರ ಅವಶೇಷಗಳು ಬರ್ತವೆ. ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಕೊಡಿ ಅಂದರೆ ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು, ಇತರೆ ಅವಶೇಷಗಳು ಕಂಡುಬರ್ತವೆ. ಇವೆಲ್ಲ ಗುಂಪಿನಲ್ಲಿ ಚರ್ಚಿಸಿ ನವಶಿಲಾಯುಗದಲ್ಲಿ ಕೃಷಿಯ ಉಗಮಕ್ಕೆ ಕಾರಣವಾದ ಅಂಶಗಳನ್ನು ಯಾವ್ಯಾವು ಅಂತೇಳಿ ಕೇಳಿದರೆ ಅದು ನೋಡ್ಕೊಳ್ಬೇಕು. ಕಬ್ಬಿಣದ ಪರಿಚಯದಿಂದ ಕಬ್ಬಿಣ ಯುಗದಲ್ಲಿ ಉಂಟಾದ ಬದಲಾವಣೆಗಳು ಯಾವ್ಯಾವು ಅಂತೇಳಿ ಕೇಳಿದರೆ ಇದು ಕೂಡ ನಾವು ತಿಳ್ಕೊಬೇಕು. ಇವೆಲ್ಲ ಬರೆದಿಟ್ಕೊಂಡ್ರೆ ನಮಗೆ GPST ಡಿಸ್ಕ್ರಿಪ್ಟಿವ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಇದರ ಮುಂದುವರೆದಂಥ ಭಾಗವಾದಂತಹ 2ನೇ ಅಧ್ಯಾಯವನ್ನು ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.